ಡಾಕ್ಟರ್ ಕೃಷ್ಣ. ಡೋಂಟ್ ವರಿ ಪ್ರೊಫೆಸರ್, ಈಸ್ ಔಟ್ ಆಫ್ ಡೇಂಜರ್. ಬೇಗ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಅದರ್ವೈಸ್ ಕಾಲೇನಾದ್ರೂ ಸೆಪ್ಟಿಕ್ ಆಗಿದ್ದಿದ್ರೆ ಕಾಲೇ ತೆಗಿಬೇಕಾಗ್ತದೆ. ಹೇಳಮ್ಮ, ಡೋಂಟ್ ವರಿ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಇನ್ಮೇಲೆ ಆತನಿಗೆ ಊರುಗೋಲಾಗಿರೋ ಜವಾಬ್ದಾರಿ ನಿಂದು. ನಿಮ್ ಕಾಲ್ ತೆಗಿತಾರಂತ ಕೇಳಿ ನನ್ ಜೀವನ ಹೋಗಿತ್ತು. ಸದ್ಯ ದೇವರ ದೊಡ್ಡಮ್ಮ ನಿಮಗಿಷ್ಟ ಅಂತ ಖೀರ್ ಮಾಡ್ಕೊಂಡು ಬಂದಿನಿ. ನೀ ಯಾಕೆ ಬಂದೆ? ಪ್ರೊಫೆಸರ್, ಐ ಡೋಂಟ್ ನೀಡ್ ಎನಿಬಡೀಸ್ ಪಿಟಿ. ಪ್ಲೀಸ್ ಸೆಂಡ್ ಹರ್ ಬ್ಯಾಕ್. ಕೃಷ್ಣ, ಐ ಟೋಲ್ಡ್ ಯು ಆಲ್ರೆಡಿ. ಡೋಂಟ್ ಫೋರ್ಸ್ ಮೀ ಪ್ರೊಫೆಸರ್. ಭದ್ರ ಅಂಚಟ ಬಾಮ್ಮ. ಅಲ್ಲ, ಬಾ. ಅವರು ಸಾಹಿಬ್ರ ಅವ್ರಿಗೆ ನನ್ನ ಖತ್ತಾರಂತ ನಂಗೂ ಹೊಸಿ ಹೇಳ್ಬಾರ್ದ? ಡಾಕ್ಟರ್ ಮತ್ತೆ ಕಾಲ್ ತೆಗಿಬೇಕು ಅಂತಾರೇನು? ಭದ್ರ, ಇದು ಬಹಳ ಡೆಲಿಕೇಟ್ ಮ್ಯಾಟರ್. ಅಂದ್ರೆ ತುಂಬಾ ಸೂಕ್ಷ್ಮವಾದದ್ದು. ನಿನಗೆ ಕೃಷ್ಣನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ನೀನು ಅರ್ಥ ಮಾಡ್ಕೋತಿ ಅಂತ ಅವನು ತುಂಬಾ ಚೆನ್ನಾಗಿ ಗೊತ್ತು. ಅದು ಹಂಗಂದ್ರ ಅವ್ರಿಗ ನನ್ ಮುಖ ನೋಡಕ್ ಇಷ್ಟ ಇಲ್ವಂತ? ಹಾಗಲ್ಲಮ್ಮ, ಅವ್ನ ಮನಸ್ಸು ಸರಿಯಾಗೋವರೆಗೂ ಅಷ್ಟೇ. ಗೊತ್ತಾಯ್ತು, ಅವ್ರಿಗೆ ನನ್ ಮುಖ ತೋರ್ಸಲ್ಲ. ಆದ್ರೂ ಗಾಡಿ ಮರಿಯಾಗಿ ನಿಂತು ಅವ್ರನ್ನ ನೋಡ್ತೀನಿ. ಭದ್ರ, ಪರಮ ತುಂಬಿದ್ಕೊಳ ತುಳುಕ್ತ ಹಂಗ ಪ್ರೀತಿನ ತುಂಬಿಕೊಂಡು ಬಂದಿದ್ಲು. ಕ್ಷಣದಾಗ ತೂತ್ ಮಾಡಕ್ ಬಿಟ್ರಲ್ಲ ಬುದ್ಧಿ. ದೇವ್ರು ಮಾತ್ರ ಸಂತೋಷ ಪಡೋದಿಲ್ಲ. ಕಾಲ್ ದ ಪೊಲೀಸ್. ಯಾವುದೇ ಒಂದು ವಿಷಯನ ಕೂಲಂಕುಷವಾಗಿ ಚರ್ಚೆ ಮಾಡದೆ ನಿರ್ಧಾರ ತಗೋಬಾರ್ದು ಅಂತ. ಈ ಮನೆ ಯಜಮಾನ್ರ ಮೇಲೆ ಅತ್ಯಾಚಾರ ಮಾಡಿ ಅವ್ರ ಕೊಲೆಗೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ನಮ್ಮಲ್ಲಿ ಕಂಪ್ಲೇಂಟ್ ಬಂದಿದೆ. ಸೊ ಶ್ರೀಮತಿ ವೆಂಕಟಗಿರಿ ಅಮ್ಮನವ್ರ ಮಗ ಇವರು. ಆಸ್ತಿ ಆಸೆಗೆ ನೀವು ಮಾಡಿರೋ ಕೆಲಸ ನೋಡಿ. ಯಜಮಾನ್ರ ಮಗನೇ ಆಗಿದ್ದಿದ್ರೆ ಅನಾಥಂತರ ಇಲ್ಲಿ ಹಾಕಿರ್ತಿದ್ದ ರೀ. ಹೊಟ್ಟೆ ಪಾಡ್ಗೋಸ್ಕರ ನಮ್ಮ ಮನೇಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದ ಆಳ್ರಿ ಇವನು. ಭವ, ಏನ್ ಹೇಳ್ತಿದ್ದೀರಾ? ನಾನ್ ಭವ, ನಿಮ್ ಕೃಷ್ಣ. ಅಕ್ಕ ಅಕ್ಕ ಅಂತೆ ಅಕ್ಕ, ನಿಂಗ್ಯಾಸಿಮೆ ಅಕ್ಕನೋ ನಾನು? ಏನೋ ಪಾಪದ ಆಳು ಅಂತ ಸಲಿಗೆ ಕೊಟ್ರೆ ಸುಲಿಗೆ ಮಾಡೋರ್ಗು ಬಂದ್ಬಿಟ್ಯಾ? ನೀನ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಅಕ್ಕ ಭವ, ರೀ ಪತ್ರ ತೋರಿಸ್ರಿ. ಇದು ಮೂಲ ವಾರಸುದಾರ ವೆಂಕಟಗಿರಿಯಮ್ಮ ಬರ್ಸಿಟ್ಟಿರೋ ವಿಲ್. ತಮಗೆ ಸ್ವಂತ ಮಕ್ಕಳಿಲ್ದಿರೋ ಕಾರಣ ಸಂಬಂಧಪಟ್ಟವರಿಗೆ ಸೇರ್ಬೇಕಾದ ಆಸ್ತಿ ಬಗ್ಗೆ ಬರ್ಸಿಟ್ಟಿದ್ದಾರೆ. ನೋ ಇನ್ಸ್ಪೆಕ್ಟರ್, ಮಿಸ್ಟರ್ ಕೃಷ್ಣ, ಇದು ಸುಳ್ಳು ಇನ್ಸ್ಪೆಕ್ಟರ್, ಸುಳ್ಳು. ನೋ, ಇಟ್ಸ್ ಪರ್ಫೆಕ್ಟ್. ಲೀವ್ ಇಟ್. ಸಾರಿ ಟು ಡಿಸ್ಟರ್ಬ್ ಯು ಸರ್. ಕಾನ್ಸ್ಟೇಬಲ್ಸ್. ಮಿಸ್ಟರ್ ಪರಮಶಿವಯ್ಯ, ಮನೆ ಮಗನ ಮಗಳ ಅನ್ನೋಕೆ ನಿಮಗೆ ರಾಜ್ಯ ಆಗಲ್ಲ? ಹೊಟ್ಟೆ ಆಗಲ್ಲ. ನಾವು ಮೂರ್ನು ಬಿಟ್ಟವರು. ಏನಿವಾಗ ಏನೋಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಸ್ತಿನ ಮತ್ತೆ ವಾಪಸ್ ಗಿಟ್ಟಿಸಬಹುದು ಅನ್ಕೊಂಡ್ಯಾ? ಬೆಳ್ಳಿ ಕಾನೂನನ್ನ ಯಾರು ತೋರ್ತಾರ ನೋಡೋ ಅವ್ರಿಗೆ ಸೇರ್ಬೇಕಾದ ಆಸ್ತಿ ಅಷ್ಟು ಸಲೀಸಾಗಿ ಯಾವ್ದೋ ಅಡ್ಬೇಪಾರಿ ಎಕ್ಸಿಗೆ ಸೇರೋದಲ್ಲ. ಈ ವಿಲ್ ನೀನು ಸುಳ್ಳು ಅಂತ ಪ್ರೂವ್ ಮಾಡೋದ್ರಲ್ಲಿ ನಿನ್ನ ಉಸಿರು ಬಂದಾಗಿರುತ್ತೆ. ನೀವೆಲ್ಲ ಮನುಷ್ಯರ? ನಿಮ್ಗೂ ಹೃದಯ ಅನ್ನೋದಿದ್ಯಾ? ಒಳ ಹುಟ್ಟಿದವನ ಯಾರೋ ಗೊತ್ತಿಲ್ಲ ಅಂತ ಬಂದಿದ್ಯಲ್ಲ, ನೀನೊಬ್ಳು ತಾಯಿನ? ತುಂಗ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಾವು ಮಾಡ್ತಿರೋದೆಲ್ಲ ನಿನ್ನೊಳ್ಳೆದಕ್ಕೆ. ಒಳ್ಳೇದಕ್ಕೆ ಆಗಿದೆ. ನೀವೀ ಗುಳ್ಳೆ ತರ ಆಡ್ತಿರಲಿಲ್ಲ. ನಿಮ್ಗೆ ಕೇಳ್ಗಲ್ಲ ಬಂದಿದೆ, ಅದಕ್ಕೆ ಕಟುಕರಾಗಿದ್ದೀರಾ. ನಿಮ್ಗಾಗೋದೆಲ್ಲ ಕೆರಕೆ. ಹೆತ್ತವ್ರಿಗೇನೆ ಕೇಳ್ ಬಯಸ್ತೇನೆ ಪಾಂಚಾಲಿ. ಬಯಸಕ್ಕೆ ಇನ್ನೇ ನುಡಿಸಿದೀರಾ? ಸುಟ್ಟೇ ಬಿಡ್ತೀನಿ ಅಂತ ಬೆಂಕಿನ ಕೈ ಹಿಡ್ಕೊಂಡು ನಿಂತಿದ್ದೀರಲ್ಲ. ಹೌದೇ? ನಾವ್ ಸುಡೋರೆ. ನಮ್ಮ ಮಡ್ಲಿಗೆ ಬೆಂಕಿ ಹಾಕೋಣ, ನಾವ್ ಸುಟ್ಟು ಹಾಕೋರೆ. ಸುಡ್ತಿರೋದು ಅವ್ನಲ್ಲಮ್ಮ, ನನ್ನ. ನಿನ್ ಕಾಲ್ ಕುಡಿನ. ಲೇ, ಇವಳನ್ನ ರೂಮ್ ಕೊಡು, ಬೀಗ ಹಾಕ್ರು. ಬಾಯ್ ಬಡ್ಕೊಳ್ಳೋದಿದ್ರೆ ಅಲ್ಲೇ ಬಡ್ಕೊಂಡು ಸಾಯ್ಲಿ. ಕಂಡೋರ್ ಮನೆ ಹೇಗಿರೋದು ಅಂತಾನ? ಸ್ಟುಪಿಡ್. ವಿದ್ಯಾರ್ಥಿಗೆ ಗುರು ಮನೆ ತಾಯಿ ಮನೆ ಇದ್ದ ಹಾಗೆ. ರಿಲ್ಯಾಕ್ಸ್. ಕಾಫಿ ಮಾಡ್ಕೊಂಡ್ ಬರ್ತೀನಿ. ಚಿಯರ್.
ಕೃಷ್ಣ, ಎಲ್ಲಿ ಹೋಗ್ತಾ ಇದೀಯಾ? ನೀವು ಕೂಡ ಎಲ್ರ ಹಾಗೆ ಸುಳ್ಳು ಹೇಳ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರನ್ನ ಕಳಿಸಿ, ಇಲ್ಲ ನಾನೇ ಹೋಗ್ತೇನೆ. ಬಟ್ ವೈ? ನೀಲಿ ಕಾರಣ ಹೇಳ್ದೆ ಹಿಂಸಿಸ್ತಾ ಇದ್ರೆ ಪ್ರೀತಿಸೋ ಜೀವ ಹೇಗೆ ಪಣ ಇಟ್ಕೊಂಡಿರುತ್ತೆ, ಮುಂದೆ ಹೇಗೆ ಬದುಕುತ್ತೆ? ನೇಣು ಹಾಕೊಂಡು ಸತ್ತೋಗುತ್ತೆ ಅಷ್ಟೇ. ನೋ, ಮತ್ತೆ ಹೇಳು, ನೀನ್ ಯಾಕೆ ಅವಳು ನಿರಾಕರಿಸ್ತೀಯಾ? ಸುಖದ ಕನಸನ್ನ ಮಡ್ಲು ತುಂಬಾ ತುಂಬ್ಕೊಂಡ್ ಬಂದಿದ್ದಾಳೆ. ಈ ನರಕದಲ್ಲಿ ಅವಳನ್ನ ಹೇಗ್ ಬಲಿ ಕೊಡ್ಲಿ? ಈ ಬೀದಿ ಭಿಕಾರಿನ ಕಟ್ಕೊಂಡು ಏನ್ ಮಾಡ್ತಾಳೆ? ನನ್ನ ಹಾಗೆ ಇವಳು ಆ ಕಟಕರ ಕೈ ಸಿಕ್ಕಿ ನೆಲ್ಸಮ ಆಗೋದು ನನಗಿಷ್ಟ ಇಲ್ಲ. ಐ ಲವ್ ಹರ್. ಐ ವಾಂಟ್ ಟು ಸಿ ಹರ್ ಹ್ಯಾಪಿ. ಅವಳು ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಇದಕ್ಕಿರೋದು ಒಂದೇ ದಾರಿ. ನಾವು ಬೇರೆ ಆಗೋದಾ? ಪ್ರೀತಿಗ ಸಪ್ತಪದಿ ಮೆಟ್ಲು, ಸಪ್ತಪದಿಗ ಪ್ರೀತಿ ಜೀವಗಳೇ ಒಕ್ಕಲು. ಇದ್ರಾಗ ಭೇದ ಭಾವ ಇಲ್ಲ. ನಾನು ನೀನು ಅನ್ನೋದಿಲ್ಲ. ಇಲ್ಲಿರೋದೆಲ್ಲ ಒಂದೇ ಪ್ರೇಮ. ಅದ ನಮ್ಮ ಉಸಿರು ಅಂದ್ರಿ. ಈಗ ಉಸಿರು ಬಿಟ್ಟು ನಾ ಹೆಂಗೋಗ್ಲಿ? ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನ ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣೆ. ಭದ್ರ ಅಲ್ಲಿಗೆ ಬಂದ್ಯಾಳಂದ್ರೆ ಸುಭದ್ರವಾಗಿ ನನ್ನ ಕೋಟೆ ಸೇರ್ಲೇಬೇಕು. ಅವಳಿ ನಾಗೇಂದ್ರ ನಾಗಮಣಿ ಆ ಕಾಲು ಮುರಿದಿರೋನ್ನ ಕಟ್ಕೊಂಡು ಬಾರ ಹೊರಲಾರ್ದೆ ಬೀದಿ ಬೀದಿ ಸುತ್ತಿ ಭಿಕ್ಷೆ ಎತ್ತಳೆ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಾವೇ ತೆವಳ್ಕೊಂಡು ಅಲ್ದಾಡೋ ಗತಿ ಬಂದ್ರೂ ಬರಬಹುದು. ಭದ್ರಕಾಳಿ ಆಗೋದಕ್ಕಿಂತ ಮುಂಚೆ ಅವಳಿಗೊಂದು ಗತಿ ಕಾಣಿಸ್ಬೇಕು. ಇಲ್ಲ ಅಂದ್ರೆ ನಮಗೆ ತಿರುಗಿಸಿಟ್ಬಿಡ್ತಾಳೆ ಬಗರಿ ಕೂಟನ. ಎಷ್ಟೇ ಆಗ್ಲಿ ಜಲ್ಲಿಕಲ್ಲು ಹೊಡೆಯೋ ಹುಡುಗಿ, ನಮ್ಮನ್ನೇ ಲಾರಿಗೆ ಲೋಡ್ ಮಾಡಿದ್ರು ಮಾಡ್ಬೋದು. ಇದಕ್ ಬೆನ್ನೆಲುಬಾಗಿರೋರು ಯಾರು? ಇದಾನಲ್ಲ ಆ ಕುಡುಕ ಲಡ್ಕಂ ಬಡ್ಕ, ಆ ಪ್ರೊಫೆಸರ್ ಪರ್ಮಾಂಗನೆಟ್. ಜೊತೆಗ ಬರ್ಮ, ಕೆಟ್ಟ ಚರ್ಮ. ಮೊದ್ಲು ಅವರಿಬ್ಬರು ಮಟ್ಟ, ಆಮೇಲೆ ಅವಳು ಚಟ್ಟ. ಅದಕ್ಕೀಗಿರೋದು ಒಂದೇ ದಾರಿ. ತುಂಕೆ ಕೃಷ್ಣನ್ ನೋಡ್ಬೇಕು ಅಂತ ಒದ್ದಾಡ್ತೀಯಳಲ್ಲ, ಹೌದು. ಅವ್ರ ಪ್ರಾಣ ತರೋ ಪಕ್ಷಿ ಅವಳೆ. ಹಲೋ ತುಂಗಿ, ಕೊನೆಗೂ ಕೊಡ್ತಾ ಇಲ್ಲ ಕೈ ನಾನು ಮಡ್ಸಿದ್ ಲುಂಗಿ. ನಾನ್ ಹತ್ರ ಬಂದಾಗೆಲ್ಲ ದೂರ ಇರುಂತಿದ್ದೆ, ಆದ್ರೆ ಹಾಕದ್ನಲ್ಲೇ ಚೂರಿ ನಿಂಗೆ ಬೆನ್ನಿಂದೆ. ಈ ಗೋಡೆ ಗಂಟ್ಕೊಂಡ್ ಕೂತಿರಕ್ ನೀನೇನ್ ಗೋಂದೆ? ಪಾಪ ನೀನೇನ್ ಮಾಡ್ತೀಯ? ಕಾಡ್ತಾ ಇರಲ್ಲ ಕಿರಾತಕರು ಹಿಂದೆ ಮುಂದೆ. ನಾಗೇಂದ್ರ, ಅವ್ರೇನ್ ಶಿಕ್ಷೆ ಕೊಟ್ರು ಪರವಾಗಿಲ್ಲ. ಆದ್ರೆ ಒಂದ್ಸಾರಿ ಅವ್ರು ಹೇಗಿದ್ದಾರೆ ಅಂತ ನಾನು ನೋಡ್ಬೇಕು ಪ್ಲೀಸ್. ಐ ಪಿಟಿ ಯು. ಪ್ರೀತಿಯು ಪ್ರೇಮಿಯು ಪರ್ಕಾಯ ಪ್ರವೇಶ ಇಲ್ಲದೆ ಒದ್ದಾಡೋ ನೋಡಿದ್ರೆ ನನಗಿಲ್ಲ ಶಾಂತಿಯು. ರೋಗಿ ನೋಡಕ್ ಮುಂಚೆ ಏನೋ ಕೊಡ್ಬೇಕಲ್ವಾ? ಅದಕ್ಕೆ ತಂದೀನಿ ಇದು ತುಂಬಾ ಪ್ಯೂರ್ ಹಲ್ವಾ. ಹಿತ್ಲಿಂದ ಹೋಗಿ ಒಂದ್ಸಾರಿ ನೋಡ್ಕೊಂಬ ಹೇಗಿದ್ದಾನೆ ಅಂತ ನೀನ್ ಚೆಲ್ವಾ. ನಾಗೇಂದ್ರ, ನಿನ್ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಆದಿ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯವಾಗೋದನ್ನ ಬೇಗ ಮಾಡೋಗು, ಟೈಮ್ ಇಲ್ಲ. ಹೇಗಿದ್ಯಾ ಮಾವ? ನೀನೇ ನೋಡ್ತಾ ಇದೆಯಲ್ಲ, ಇದನ್ನ ಹಿಡ್ಕೊಂಡು ನಡೆಯೋ ಮಟ್ಟಿಗೆ ಬಂದಿದ್ದೀನಿ. ನಿನ್ನ
ಅವ್ರನ್ನ ನೋಡ್ಬೇಕು ಅಂತ ಆಸ್ಪತ್ರೆ ಬರಕ್ ಎಷ್ಟು ಟ್ರೈ ಮಾಡಿದೆ, ಆದ್ರೆ ಬರಕ್ ಆಗ್ಲೇ ಇಲ್ಲ. ನೀನ್ ಹೇಗಿದ್ಯಾ ತುಂಗ? ನಾನು ಹೇಗಿದೆ ಏನ್ ಮಾವ, ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಭದ್ರೆ, ಇವಳು ತುಂಗ ನನ್ನ ಅಕ್ಕನ ಮಗಳು. ತುಂಗೆ, ಇವಳು ಭದ್ರೆ